ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಸೊ ಅದ್ರ ಸಿನಿಮಾ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೇನಿಲ್ಲ. ಬಟ್ 2-3 ವಿಚಾರ ಹೇಳ್ತೀನಿ. ಬಹುಶಃ ನಿಮ್ಗೆ ಅದು ಸ್ವಲ್ಪ ಶಾಕಿಂಗ್ ಅಂತ ಅನಿಸ್ಬೋದು. ಮೊದಲನೇದಾಗಿ ನರಸಿಂಹಮೂರ್ತಿ ಸರ್ ಅವ್ರು ನಮ್ಗೆ ತುಂಬ ಆತ್ಮೀಯರು. ಅವ್ರು ಫಸ್ಟ್ ಸಿನಿಮಾ ಮಾಡೋಕ್ಕೆ ಬಂದಾಗ ಸರ್ ಸದ್ಯಕ್ಕೆ ಸಿನಿಮಾ ಮಾಡಬೇಡಿ ಈಗ ಅಂತ ಹೇಳಿದವನೇ ನಾನು. ಅದಾದಮೇಲೆ ಏನಾಯಿತು ಅಂದರೆ ಅವರು ಸಾಯಿ ಪ್ರಕಾಶ್ ಅವ್ರ ಹತ್ರ ಕರ್ಕೊಂಡೋಗಿ ಕತೆ ಎಲ್ಲ ಹೇಳಿಸ್ಬಿಟ್ರು. ಅದಾದಮೇಲೆ ಸರ್ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಮಾಡಲೇಬೇಕು ಅಂತ ಹೇಳಿದವರು ನಾನೇ. ಸೊ ಅಂಥ ಒಂದು ಅದ್ಭುತವಾದ ಕಾಂಬಿನೇಷನ್ ನಮ್ಮ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು. ಸೊ ಹಾಗಾಗಿ ನಾವು ಜಾನ್ವರಿಲಿ ಮುಹೂರ್ತ ಮಾಡಿದ್ವಿ. ಸೊ ಜೂನಲ್ಲಿ ಈ ಸಿನಿಮಾ ಮಾಡಬೇಕು, ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಅದಕ್ಕೆ ಫೋಕಸ್ಡ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಇಡೀ ಸಿನಿಮಾ ವರ್ಕ್ ಮಾಡಿದ್ದು ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಡೆಫಿನೆಟ್ ಆಗಿ 2026ರಲ್ಲಿ ಕಾಮನ್ ಮ್ಯಾನ್ ಸಕ್ಸಸ್ ಆಗೇ ಆಗುತ್ತೆ. 100% ಈ ಸಿನಿಮಾದ 100ನೇ ದಿವಸದ ಫಂಕ್ಷನಲ್ಲಿ ನಾನು ಇರ್ತೀನಿ. ಅವತ್ತು ನೀವೆಲ್ಲರೂ ನಾನು ನೋಡ್ತೀರಾ.